ಜೈ ಹಿಂದ್. ಗೌರವಾನ್ವಿತ ಪೋಷಕರಿಗೂ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ನಾನು ಸತೀಶ್ ಬಾಗೇವಾಡಿ, ವಿಕ್ಟಿ ಕೆರೆಡ್ ಅಕಾಡೆಮಿಯ ಅಕಾಡೆಮಿಕ್ ಮೆಂಟರ್. ಎಲ್ಲರಿಗೂ ವಿಕ್ಟಿ ಕೆರೆಡ್ ಅಕಾಡೆಮಿಯ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ, ಸುಸ್ವಾಗತ. ಸೊ ಮೊದಲನೇದಾಗಿ ಎಲ್ಲ ಪೇರೆಂಟ್ಸ್ ಹತ್ರ ಸಾರಿ ಕೇಳ್ತೀನಿ ನಾನು. ಯಾಕಂತಂದರೆ ಆಲ್ರೆಡಿ 1ನೇ ಹಂತದ ಆನ್ಲೈನ್ ಕೌನ್ಸ್ಲಿಂಗ್ ಫಲಿತಾಂಶ ನಿನ್ನೆನೇ ರಿಲೀಸ್ ಆಗಿತ್ತು. ಸೊ ಸ್ವಲ್ಪ ನಾನು ಬ್ಯುಸಿ ಶೆಡ್ಯೂಲಿಂದ ಇರೋದರಿಂದ ಅಪ್ಡೇಟ್ ಕೊಡೋಕ್ಕಾಗಿರಲಿಲ್ಲ. ಸೊ ಇವಾಗ 29ನೇ ತಾರೀಕಿಗೆ ನೀವು ಕೌನ್ಸ್ಲಿಂಗ್ ಇದು ಚಾಯ್ಸ್ ಫಿಲ್ಲಿಂಗ್ ಏನು ಮಾಡಿದಾರಲ್ಲ ಅದು ರಿಸಲ್ಟ್ ಬಿಟ್ಟಿದ್ದಾರೆ. ಸೊ ಇಲ್ಲಿ ನೀವು ಟೂ ಆಪ್ಷನ್ಸ್ ಚೂಸ್ ಮಾಡ್ಕೋಬೋದು, ಒಂದು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಥವಾ ರಿಜೆಕ್ಟ್ ಆಪ್ಷನ್. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಸೊ ಇದಕ್ಕಿಂತ ಮುಂಚೆ ನಾನು ಕೌನ್ಸ್ಲಿಂಗ್ ಶೆಡ್ಯೂಲ್ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಈ ವೆಬ್ಸೈಟ್ ನಿಮಗೆಲ್ಲದಕ್ಕೂ ಗೊತ್ತಿದೆ, AISSAC. ಅದರಲ್ಲಿ ಹೋದರೆ ಇಲ್ಲಿ ಸ್ಕೂಲ್ ಇನ್ಫಾರ್ಮೇಷನ್ಸ್ ಕೌನ್ಸ್ಲಿಂಗ್ ಪ್ರೊಸೆಸ್ ಅಂತ ಇದೆ. ಕೌನ್ಸ್ಲಿಂಗ್ ಶೆಡ್ಯೂಲ್ ನೀವು ಓಪನ್ ಮಾಡಿದರೆ ಸೊ ಫಸ್ಟು ರಿಜಿಸ್ಟ್ರೇಷನ್ ವಿಂಡೋ ಇದೆ, ಕರೆಕ್ಷನ್ ವಿಂಡೋ, ಚಾಯ್ಸ್ ಫಿಲ್ಲಿಂಗ್ ವಿಂಡೋ, ಲಾಸ್ಟಲ್ಲಿ ನೋಡಿ ಶೆಡ್ಯೂಲ್ ಫಾರ್ ದ ಆನ್ಲೈನ್ ಕೌನ್ಸ್ಲಿಂಗ್ ಅಂತ ಇದೆ. ಸೊ ಇಲ್ಲಿ ನೀವು ನೋಡ್ಕೋಬೋದು 5ನೇ ತಾರೀಕು ನಿನ್ನೆನೇ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ನಿನ್ನೆ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ, ನಮಗೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇತ್ತು. ಸೊ ಆ್ಯಕ್ಚುಲಿ ನಾಳೆ ನಿಮಗೆ ಲಾಸ್ಟ್ ಡೇಟ್ ಇದೆ. ಐದರ್ ನೀವು ಅಕ್ಸೆಪ್ಟ್ ಆದರೆ ರಿಜೆಕ್ಟ್ ಚೂಸ್ ಮಾಡ್ಕೋಬೇಕು. ಸೊ ನಾಳೆ ನಿಮ್ಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಆಮೇಲೆ ಸ್ಕೂಲ್ ಮತ್ತು ರಿಪೋರ್ಟಿಂಗ್ ಆಗೋದು ಅಡ್ಮಿಷನ್ಗೆ ಲಾಸ್ಟ್ ಡೇಟು 11ನೇ ತಾರೀಕು. ಅಂದರೆ 8ನೇ ತಾರೀಕಿಂದ ಹಿಡಿದು 11ನೇ ತಾರೀಕು ಒಳಗಡೆ ನೀವು ಏಪ್ರಿಲ್ ಇದೇ ತಿಂಗಳು ಅಡ್ಮಿಷನ್ ಮಾಡಿಸ್ಬರ್ಬೇಕಾಗುತ್ತೆ. ಆಮೇಲೆ 12ನೇ ತಾರೀಕು ಮ್ಯಾಂಡೇಟರಿ ಪೋರ್ಟಲ್ ಅಪ್ಡೇಷನಲ್ಲಿ ನಿಮ್ಮದು ಅದ್ರ ಬಗ್ಗೆ ಡೀಟೇಲ್ಸ್ ಅಪ್ಡೇಟ್ ಮಾಡ್ತಾರೆ. ಸೊ ಲಾಸ್ಟ್ ಬಗ್ಗೆ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಫಸ್ಟು 11ನೇ ತಾರೀಕು ಒಳಗಡೆ ಆದಷ್ಟು ಬೇಗ ಅಡ್ಮಿಷನ್ ಮಾಡಿಸ್ಬರ್ಬೋದು. ಇನ್ ಕೇಸ್ ಏನಾದರೂ ನಿಮ್ಮ ಸ್ಕೂಲ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ, ಅಂದರೆ ಅಡ್ಮಿಷನ್ಗೆ ಏನೇನು ತರಬೇಕು ಸರ್, ನಾವು ಡೀಟೇಲ್ಸ್ ಎಲ್ಲ ತೋರಿಸ್ಬೇಕಂತಂದ್ರೆ ಅದ್ರ ಬಗ್ಗೆ ನಾನು ಆಲ್ರೆಡಿ ಹೇಳ್ತೀನಿ ನಿಮಗೆ. ಅದರ ಪರವಾಗಿ ಒಂದು ವಿಡಿಯೋ ಮಾಡ್ತೀನಿ, ಏನದು ಏನೇನು ಡಾಕ್ಯುಮೆಂಟ್ಸ್ ನೀವು ತೊಗೊಂಡು ಹೋಗ್ಬೇಕು ಅನ್ನೋದ್ರ ಮೇಲೆ ಒಂದು ಶಾರ್ಟ್ ವಿಡಿಯೋ ಮಾಡ್ತೀನಿ, ಯೂಟ್ಯೂಬ್ ಚಾನಲ್ ಹಾಕ್ತೀನಿ. ಸೊ ಇಲ್ಲಿ ನೀವು ಸ್ಕೂಲ್ ಇನ್ಫಾರ್ಮೇಷನ್ ಅದ್ರ ಜೊತೆಗೆ ಸ್ಕೂಲ್ಗೆ ನಿಮ್ಗೆ ಯಾವ ಸ್ಕೂಲ್ ಅಲೌಟ್ ಆಗಿದೆ ಅದ್ರ ಬಗ್ಗೆ ಕೇಳಬೇಕಂತ ಅಂದರೆ ಸ್ಕೂಲ್ ಇನ್ಫಾರ್ಮೇಷನ್ಗೆ ಹೋದರೆ ಸೊ ಇಲ್ಲಿ ನೀವು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಸ್ಕೂಲ್ ಟೈಪ್ ಅಂತ ಟೈಪ್ ಮಾಡಿದಾಗ ಸ್ಕೂಲ್ ಟೈಪ್ ಚೂಸ್ ಮಾಡ್ಕೋಬೇಕು. ಸ್ಕೂಲ್ ನೇಮ್ ನಿಮ್ಗೆ ಯಾವ್ದು ಬೇಕು ಇವಾಗ. ಸೊ ಬಿಜಾಪುರ ಬೇಕಂತಂದರೆ ಕರ್ನಾಟಕದಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಸೊ ಇಲ್ಲಿ ಬಿಜಾಪುರದ್ದು ಪ್ರಿನ್ಸಿಪಲ್ ನಂಬರು ಬರುತ್ತೆ, ಅದ್ರ ಜೊತೆಗೆ ಅಡ್ಮಿಷನ್ ಇನ್ಚಾರ್ಜ್ ನಂಬರ್ ಬರುತ್ತೆ. ಇವ್ರು ಕಾಲ್ ಮಾಡಿ ನೀವು ಇನ್ ಕೇಸ್ ಏನಾದರೂ ನಿಮಗೆ ಈಗ ಸ್ಕೂಲ್ ಸಿಕ್ಕು ಸರ್, ನೆಕ್ಸ್ಟ್ ರೌಂಡಲ್ಲಿ ಬೇರೆ ಸ್ಕೂಲ್ ಸಿಕ್ಕರೆ ನಮ್ಗೆ ಯಾವ ಥರ ಏನು ಮಾಡಬೇಕಂತ ಗೊತ್ತಿಲ್ಲ ಅಂದರೆ ಅವ್ರು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೇಳಿದ್ರೆ ಹೇಳ್ತಾರೆ ನಿಮಗೆ. ಡಾಕ್ಯುಮೆಂಟ್ಸ್ ಏನೇನು ತರಬೇಕು ಸರ್ ಅಂತ ಕೇಳಿದ್ರೆ ಇದು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ. ಸ್ಕ್ರೀನ್ ಮೇಲೆ ನಂಬರ್ ಇದ್ದಾವೆ. ಸೊ ಅದ್ರ ಜೊತೆಗೆ ಈಗ ಬೇರೆ ಬೇಕಂತ ಅಂದರೆ ಸರ್ಚ್ ಮಾಡಿ. ಇಲ್ಲಿ ಈಗ ನಾನು ಬಿಜಾಪುರ ಕೊಟ್ಟಿದ್ದೀರಲ್ವಾ, ಸೊ ಇವಾಗ ಸ್ಕ್ರೋಲ್ ಮಾಡಿದಾಗ ಕೊಡಗು ಬೇಕಂತ ಅಂದರೆ ಕೊಡಗು ಸರ್ಚ್ ಮಾಡ್ಕೋಬೋದು. ಸೊ ಅದ್ರ ನಂಬರ್ ಸಿಗುತ್ತೆ. ಸೊ ಎಲ್ಲ ಕಾಂಟ್ಯಾಕ್ಟ್ ಆಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೋದು. ಇಲ್ಲಿ ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇವಾಗ ನಾನು ಮೇನಾಗಿ ನಿಮಗೆ ಇದನ್ನು ತೋರಿಸ್ತೀನಿ, ಯಾವ ಥರ ನೀವು ಚಾಯ್ಸ್ ಏನು ಚೂಸ್ ಮಾಡಬೇಕಂತ. ಸೊ ಇದನ್ನ ಲೈವ್ ಡೆಮೋ ಮಾಡ್ತೀನಿ ನಾನು, ಚಾಯ್ಸ್ ಮಾಡಿಬಿಟ್ಟು. ಸೊ ಆಲ್ರೆಡಿ ಈಗ ಒಂದೇನು ನಾನು ಲಾಗಿನ್ ಆಗ್ತಿದ್ದೀನಲ್ಲ, ಈ ಪಾಲಕರಲ್ಲಿ ಪರ್ಮಿಷನ್ ತೊಗೊಂಡಿದ್ದೀನಿ. ಸೊ ಈ ಮಗುದು ನಾನೇ ಚಾಯ್ಸ್ ಫಿಲ್ಲಿಂಗ್ ಇಲ್ಲಿ ಅಕ್ಸೆಪ್ಟ್ ಮತ್ತು ರಿಜೆಕ್ಟ್ ಚೂಸ್ ಮಾಡ್ತೀನಿ ಅಂತ ಹೇಳಿ. ಸೊ ವಿತ್ ಪರ್ಮಿಷನ್ ತೊಗೊಂಡು ಮಾಡ್ತಿದ್ದೀನಿ. ಏನು ಸರ್ ನೀವು ಯಾರ್ದು ಪೇರೆಂಟ್ಸದ್ದು ನೀವೇ ಮಾಡ್ತಿದ್ದೀರಾ, ಹುಡುಗ ನೀವೇ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಕೋಬೇಡಿ. ಸೊ ಪರ್ಮಿಷನ್ ಕೇಳಿ ಮಾಡ್ತಿದ್ದೀನಿ. ಇದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಓಕೆ ಅಂತ ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ ಇದರಲ್ಲಿ ಏನು ಡೀಟೇಲ್ ಇದೆಯಲ್ಲ, ನಾನು ಲೈವ್ ಆಗಿ ಇವಾಗ ಆ ಮಗುದು ಯಾವ ಥರ ರಿಜೆಕ್ಟು ಮತ್ತು ಅಕ್ಸೆಪ್ಟ್ ಕೊಟ್ಟರೆ ಏನೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ನಾನು ಲೈವ್ ಆಗೇ ತೋರಿಸ್ತೀನಿ. PDF ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಓದ್ತಾ ಕೂತ್ರೆ ಅರ್ಧ ಗಂಟೆ ಆಗುತ್ತೆ. ಸೊ ಇಂದ ನಾನು ಮಾಡಿ ತೋರಿಸ್ತೀನಿ ಇಲ್ಲಿ. ಓಕೆ, ಸೊ ಇಲ್ಲಿ ನೀವು ನೋಡಿದ್ರೆ ಫಸ್ಟು ನೋಟಿಸ್ ಇಶ್ಯೂಡು, ಮೈ ಪ್ರೊಫೈಲು, ಚಾಯ್ಸ್ ಫಿಲ್ಲಿಂಗು, ಕ್ಯಾಂಡಿಡೇಟ್ ರಿಸಲ್ಟ್. ಸೊ ಕ್ಯಾಂಡಿಡೇಟ್ ರಿಸಲ್ಟಲ್ಲಿ ಹೋದರೆ ಸೊ ಫಸ್ಟಿಗೆ ಏನಿದೆ ಅಂದರೆ ಪರ್ಸ್ನಲ್ ಡೀಟೇಲ್, ಆಮೇಲೆ AISSEE ಡೀಟೇಲ್ಸ್ ಇದೆ, ಮೆಡಿಕಲ್ ಡೀಟೇಲ್ಸ್ ಇದೆ, ಪ್ರೊವಿಷನಲ್ಲಿ ವೇಟ್ ಲಿಸ್ಟೆಡ್ ಸ್ಕೂಲ್ಸ್. ಅಂದರೆ ಇಲ್ಲಿ ಇನ್ ಕೇಸ್ ಏನಾದರೂ ಈ ನೆಕ್ಸ್ಟ್ ರೌಂಡ್ಗೆ ಈ ಸ್ಕೂಲ್ಸ್ ಸೆಲೆಕ್ಷನ್ ಇದರಲ್ಲಿ ವೇಟ್ ಲಿಸ್ಟಿಂಗಲ್ಲಿ ನೀವು ಇದ್ದೀರಿ ಅಂತ ತೋರಿಸ್ತಿದ್ದಾರೆ. ಇಲ್ಲಿ ಸ್ಕೂಲ್ ನಾಟ್ ಅಲೋಟೆಡ್ ಅಂತ ಬಂದಿದೆ. ಅಲೋಟೆಡ್ ಬಂದರೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಫೈನಲ್ ಅಲ್ಲ. ದ ಸ್ಕೂಲ್ ಇಫ್ ಶೋನ್ ಅಬೋವ್ ಆರ್ ಇಂಡಿಕೇಟಿವ್ ಇನ್ ದ ನೇಚರ್ ಆ್ಯಂಡ್ ಡಸ್ ನಾಟ್ ಇಂಪ್ಲೈ ದ ಕ್ಯಾಂಡಿಡೇಟ್ ಅಡ್ಮಿಷನ್ಸ್ ಟು ದಿ ಸ್ಕೂಲ್ಸ್. ಕ್ಯಾಂಡಿಡೇಟ್ಸ್ ಸ್ಕೂಲ್ಸ್ ಮೇ ಇನ್ಚಾರ್ಜ್ ಸಬ್ಸಿಕ್ವೆಂಟ್ಲಿ ಇನ್ ದ ನೆಕ್ಸ್ಟ್ ರೌಂಡ್ಸ್. ಸೊ ಇಲ್ಲಿ ಇನ್ ಕೇಸ್ ಏನಾದರೂ ಬಂದರೂ ಅದು ಫೈನಲ್ ಆಗಿ ಸ್ಕೂಲ್ ಅದೇ ನಿಮಗೆ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲಿ ಕೆಳಗಡೆ ಅಲೋಟ್ಮೆಂಟ್ ಡೀಟೇಲ್ಸ್ ಅಂತ ಇದು ಆ್ಯಕ್ಚುಲಿ ನಿಮ್ಗೆ ಅಲೋಟ್ ಆಗಿತ್ತು. ಸೊ ಇಲ್ಲಿ ರಾಜಶ್ರೀ ಶ್ರೀ ಛತ್ರಪತಿ ಶಾಹು ಸೈನಿಕ್ ವಿದ್ಯಾಲಯ ಈ ಹುಡುಗನಿಗೆ ಅಲೌಟ್ ಆಗಿದೆ. ಸೊ ಮೆಡಿಕಲಿನೂ ಫಿಟ್ ಆಗಿದ್ದಾನೆ.
ಸೊ ಇವನಿಗೆ ಇದು ಸೆಕೆಂಡ್ ಪ್ರಿಯಾರಿಟಿ ಕೊಟ್ಟಿದ್ದ ಈ ಮಗು ಆ್ಯಕ್ಚುಲಿ. ಅವನಿಗೆ ಫಸ್ಟ್ ರೌಂಡಲ್ಲಿ ಸ್ಕೂಲ್ ಸಿಕ್ಕಿದೆ. ಓಕೆ, ಸೊ ಕ್ಯಾಟಗರಿ ದಟ್ ಈಸ್ ಇವನ್. ಓಕೆ, ಜನರಲಲ್ಲಿ ಅಲೌಟ್ ಆಗಿದೆ. ಓಕೆ, ಸೊ ಇಲ್ಲಿ ನೀವು ಎರಡು ಆಪ್ಷನ್ ಚೂಸ್ ಮಾಡ್ಕೋಬೋದು. ಫಸ್ಟ್ ಇನ್ಸ್ಟ್ರಕ್ಷನ್ ಫಾರ್ ದ ಕ್ಯಾಂಡಿಡೇಟ್ಸ್ ಹೇಳ್ತೀನಿ. ಬಟನ್ ಏನು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಒತ್ತಿದ್ರೆ ಏನೇನಾಗುತ್ತೆ ಅಂತ ಅಂದರೆ, ಇದನ್ನು ಸೆಲೆಕ್ಟ್ ಮಾಡೋದ್ರಿಂದ ನೀವು ಈ ಸ್ಕೂಲ್ನ ಕನ್ಫರ್ಮಿಟಿ ಕೊಟ್ಟಂಗೆ, ಈ ಸ್ಕೂಲನ್ನು ಅಡ್ಮಿಷನ್ ಮಾಡ್ತೀವಿ ಅಂತ ಕನ್ಫರ್ಮಿಟಿ ಕೊಟ್ಟಂಗೆ. ಎರಡನೇದು ಫೈನಲ್ ಆ್ಯಂಡ್ ಕೆನಾಟ್ ಬಿ ಚೇಂಜ್ಡ್ ಆ್ಯಂಡ್ ರಿವರ್ಸ್, ಇದನ್ನು ಯಾವುದೇ ಕಾರಣಕ್ಕೆ ಚೇಂಜ್ ಮಾಡೋಕ್ಕಾಗಲ್ಲ. ಮೂರನೇದು ಫೇಲ್ಯೂರ್ ಟು ದ ರಿಫರ್ ಟು ದ ಸ್ಕೂಲ್ಸ್ ಅಡ್ಮಿಷನ್ಸ್ ಫಾರ್ಮಾಲಿಟೀಸ್ ನಾನ್ ಕಾಂಪ್ಲಯನ್ಸಸ್ ಅಡ್ಮಿಷನ್ಸ್ ರಿಲೇಟೆಡ್ ಫಾರ್ಮಾಲಿಟೀಸ್ ಕ್ಯಾನ್ಸಲೇಷನ್ ಆಫ್ ಇಸ್ ಕ್ಯಾಂಡಿಡೇಟ್ಸ್. ನೀವೇನಾದರೂ ಇಲ್ಲಿ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಕೊಟ್ಟು ಸ್ಕೂಲ್ಗೆ ರಿಪೋರ್ಟ್ ಮಾಡಲಿಲ್ಲ ಅಂತಂದರೆ, ಅಡ್ಮಿಷನ್ ಮಾಡಿಸ್ಲಿಲ್ಲ ಅಂತಂದರೆ ಕಂಪ್ಲೀಟಾಗಿ ಈ ಸ್ಕೂಲ್ ಮುಂದೆ ನಿಮ್ಗೆ ಸಿಗೋದಿಲ್ಲ. ನೀವು ಅಡ್ಮಿಷನ್ ಕೌನ್ಸ್ಲಿಂಗಿಂದ ನೆಕ್ಸ್ಟ್ ಯಾವುದೇ ಸ್ಕೂಲ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ನಿಮಗೆ ಅಲೌಟ್ ಇಲ್ಲ. ಓಕೆ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಇನ್ ಕೇಸ್ ಏನಾದರೂ ನೀವು ರಿಪೋರ್ಟ್ ಮಾಡೋಕ್ಕಾಗಲಿಲ್ಲ ಏನು ಮಾಡ್ಬೋದು ಅಂತ ಅಂದರೆ ಇಲ್ಲಿ ಸೊ ಕ್ಯಾನ್ಸಲೇಷನ್, ನೀವು ಏನು ಇವಾಗ ನೀವು ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಲ್ಲ, ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಓಕೆ, ಸೊ ನೆಕ್ಸ್ಟು ಇನ್ ಕೇಸ್ ನೀವು ರಿಜೆಕ್ಟ್ ಆಪ್ಷನ್ ಕೊಟ್ಟರೆ ಏನು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ. ರಿಜೆಕ್ಟ್ ಮಾಡಿದ್ರೆ ಬೈ ಸೆಲೆಕ್ಟಿಂಗ್ ದಿಸ್ ಆಪ್ಷನ್ ಡಿಕ್ಲೈನ್ ದಿ ಕರೆಂಟ್ ಅಲೋಟೆಡ್ ಸ್ಕೂಲ್ ಆ್ಯಂಡ್ ಚೂಸ್ ಟು ಬಿ ಕನ್ಸಿಡರ್ ಸಬ್ಸಿಕ್ವೆಂಟ್ ರೌಂಡ್ ಆಫ್ ಕೌನ್ಸಿಲಿಂಗ್. ಅಂದರೆ ಕರೆಂಟ್ ಅಲೋಟೆಡ್ ಸ್ಕೂಲ್ ಇದೆ ಅಲ್ವಾ, ಇದರಿಂದ ಇದು ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಇದು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಜೊತೆಗೆ ಸಬ್ಸಿಕ್ವೆಂಟ್ ಏನು ಕೌನ್ಸಿಲಿಂಗ್ ರೌಂಡ್ ಇದಾವಲ್ಲ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ರಿಜೆಕ್ಟ್ ಮಾಡಿದ್ರೆ. ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ, ದಿಸ್ ಸೆಲೆಕ್ಷನ್ ವಿಲ್ ಬಿ ಟ್ರೀಟೆಡ್ ಆಸ್ ಫೈನಲ್ ಆ್ಯಂಡ್ ಕೆನಾಟ್ ಬಿ ಚೇಂಜ್ ರಿವರ್ಸ್. ಒಂದ್ಸಲ ನೀವು ಇದು ಕೊಟ್ಟಾದ್ಮೇಲೆ ಚೇಂಜ್ ಮಾಡೋಕ್ಕೆ ಬರಲ್ಲ. ಯು ಫೋರ್ಫೀಟ್ ಕ್ಲೇಮ್ ಟು ದ ಕರೆಂಟ್ ಅಲಾಟ್ಮೆಂಟ್ ಸ್ಕೂಲ್ಸ್ ದ ರೌಂಡ್ ಆಫ್ ದಿ ಕೌನ್ಸಿಲಿಂಗ್ ಆರ್ ಸಬ್ಸಿಕ್ವೆಂಟ್. ಓಕೆ, ಸೊ ಇಲ್ಲಿ ಲಾಸ್ಟ್ ನೋಡಿ, ಇನ್ ಕೇಸ್ ಏನಾದರೂ ನೀವು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂನು ಕೊಡಲಿಲ್ಲ ಅಥವಾ ರಿಜೆಕ್ಟು ಕೊಡಲಿಲ್ಲ ಅಂದರೆ ಏನಾಗುತ್ತಂತ ಅಂದರೆ, ಸೊ ನಿಮ್ಮನ್ನ ಕಂಪ್ಲೀಟ್ ಆನ್ಲೈನ್ ಕೌನ್ಸಿಲಿಂಗ್ ಏನು ರೌಂಡ್ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಲ್ಲ ಇದರಿಂದ ನೀವು ಕಂಪ್ಲೀಟಾಗಿ ಹೊರಗಡೆ. ಅದ್ರ ಜೊತೆಗೆ ನೀವು ಬರೀ ಆಫ್ಲೈನ್ ರೌಂಡಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡೋದು. ಆಫ್ಲೈನ್ ಅಂದರೆ ಸ್ಪಾಟ್ ರೌಂಡ್, ಲಾಸ್ಟ್ ರೌಂಡ್ ಅದು. ಅದು ಆನ್ಲೈನೆಲ್ಲ ಮುಗಿದಾದ್ಮೇಲೆ ಆಫ್ಲೈನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೋ ಆ್ಯಕ್ಷನ್ ಇನ್ ಕೇಸ್ ಏನಾದರೂ ಇಲ್ಲಿ ಏನಾದರೂ ಆ್ಯಕ್ಷನ್, ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ ಪ್ರಿಯಾರಿಟಿ ನೀವು ಬಿಜಾಪುರ ಕೊಟ್ಟಿದ್ದೀರ ಅಂದ್ಕೊಳ್ಳಿ ಚಾಯ್ಸ್ ಫಿಲ್ಲಿಂಗ್ ಮಾಡುವಾಗ. ಸೊ ನಿಮಗೆ ಬಿಜಾಪುರೇ ಸಿಕ್ಕಿದೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡೋ ಹಾಗೆ ಇಲ್ಲವೇ ಇಲ್ಲ. ಇನ್ ಕೇಸ್ ಮಾಡಿದರೆ ನೀವು ಈ ವರ್ಷದ ಆನ್ಲೈನ್ ಕೌನ್ಸಿಲಿಂಗಿಂದನೂ ಹೊರಗಡೆ, ಅದ್ರ ಜೊತೆಗೆ ಆಫ್ಲೈನ್ ಕೌನ್ಸಿಲಿಂಗ್ ಅಂದರೆ ಲಾಸ್ಟ್ ಸ್ಪಾಟ್ ರೌಂಡಿಂದನೂ ಹೊರಗಡೆ. ಈ ವರ್ಷ 2026-27ನೇ ಇಸ್ವಿಲಿ ನೀವು ಯಾವುದೇ ಸೈನಿಕ್ ಸ್ಕೂಲ್ಗೆ ಸೆಲೆಕ್ಷನ್ ಆಗೋಕ್ಕೆ ಎಲಿಜಿಬಲ್ ಇಲ್ಲವೇ ಇಲ್ಲ. ಇವನ್ ನೀವು ಟಾಪ್ ರ್ಯಾಂಕ್ ಬಂದರೂ ಸಹ ಇಲ್ಲ, ನೀವು ರಿಜೆಕ್ಟ್ ಆಪ್ಷನ್ ಮಾಡಿದರೆ. ದಯವಿಟ್ಟು ಎಲ್ಲ ಪಾಲಕರನ್ನ ಹೇಳೋದು ರಿಜೆಕ್ಟ್ ಆಪ್ಷನ್ ಚೂಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ನೀವು ಬಿಜಾಪುರ ಕೊಟ್ಟಿದ್ದೀರಿ, ಬಟ್ ನಿಮಗೆ 4th or 6th ಪ್ರಿಫರೆನ್ಸಲ್ಲಿರೋ ಸ್ಕೂಲ್ಗೆ ಈ ರೌಂಡಲ್ಲಿ ಸಿಕ್ಕಿದೆ ಅಂದರೆ ನೀವು ರಿಜೆಕ್ಟ್ ಮಾಡ್ಬೋದು. ರಿಜೆಕ್ಟ್ ಮಾಡಿದರೆ ನಿಮಗೊಂದು ಗೈಡ್ಲೈನ್ಸ್ ಅಂದರೆ, ಅವ್ರಿಗೂ ನಾನು ಸಜೆಷನ್ ಮಾಡೋದು ಮಾಡೋಕ್ಕೆ ಹೋಗಬೇಡಿ. ಮಾಡಿದ್ರೆ ಏನಾಗುತ್ತೆ, ಆನ್ಲೈನ್ ಕೌನ್ಸಿಲಿಂಗ್ ಪ್ರೊಸೀಜರಿಂದ ಆಲ್ರೆಡಿ ಹೊರಗೆ ಹೋಗ್ಬಿಡ್ತೀರಿ, ಬಟ್ ಆಫ್ಲೈನಲ್ಲಿ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟ್ ರೌಂಡಲ್ಲಿ ಯಾವುದೇ ಸ್ಕೂಲ್ ಅಲೌಟ್ ಆಗೋಲ್ಲ. ನೀವು ಯಾರೇ ಆಗಲಿ, ಯಾವುದೇ ಪೇರೆಂಟ್ಸ್ ಇಟ್ಕೊಳ್ಳಿ, ಫಸ್ಟ್ ಪ್ರಿಯಾರಿಟಿ ಸ್ಕೂಲ್ಸ್ ಕೊಟ್ಟು ಅದೇ ಸ್ಕೂಲ್ ಸಿಕ್ಯೂರ್ ಆಗಿರ್ಬೋದು, ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಆ ಸ್ಕೂಲ್ ಸಿಗದೇ ಇದ್ದು 4th 5th ಸಿಕ್ಕಿರೋರು ಆಗಿರ್ಬೋದು. ಆಮೇಲೆ ಇನ್ನೊಂದು ಏನಂತಂದರೆ, ಈ ರೌಂಡಲ್ಲಿ ಯಾರಿಗೆ ಯಾವುದೇ ಸ್ಕೂಲ್ ಅಲೌಟ್ ಆಗಿಲ್ಲಲ್ಲ ಅವರು ಯಾವುದೇ ಕಾರಣಕ್ಕೂ ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂತ ಅಂತಂದರೆ ಅವ್ರಿಗೆ ನೆಕ್ಸ್ಟ್ ರೌಂಡಲ್ಲಿ ಸ್ಕೂಲ್ ಅಲೌಟ್ ಆಗ್ಬೋದು. ಸೊ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಮತ್ತು ಈ ರೌಂಡಲ್ಲಿ ಯಾರಿಗೆ ಅಲೌಟ್ ಆಗಿದೆ, ಯಾರಿಗೆ ಮೆಡಿಕಲ್ ಆಗಿಲ್ಲ, ಅವ್ರಿಗೆ ಸ್ಕೂಲ್ ಇನ್ಫಾರ್ಮೇಷನ್ ಕೊಡುತ್ತೆ. ಆ ಸ್ಕೂಲ್ಗೆ ಹೋಗ್ಬಿಟ್ಟು ನೀವು ಅಲ್ಲೇ ಮೆಡಿಕಲ್ ಡೀಟೇಲ್ಸ್ ಎಲ್ಲ ಮಾಡಿಸ್ಕೋಬೋದು. ಅದ್ರ ಬಗ್ಗೆ ಅವ್ರು ಡೀಟೇಲ್ಸ್ ಕೊಡ್ತಾರೆ. ಸ್ಕೂಲ್ ಪ್ರಿನ್ಸಿಪಲ್ ನಂಬರ್ ನಿಮ್ಗೆ ತೋರಿಸಿದ್ದೀನಿ, ಅವ್ರು ಕಾಂಟ್ಯಾಕ್ಟ್ ಮಾಡಿ ಕೇಳಿರಿ. ಮೆಡಿಕಲ್ ಇನ್ ಕೇಸ್ ಆಗಿರಲಿಲ್ಲ ಅಂತಂದರೆ ಅವ್ರು ಅದ್ರ ಬಗ್ಗೆ ಕಂಪ್ಲೀಟಾಗಿ ಅವ್ರು ಮುಗಿಸ್ಕೊಡ್ತಾರೆ. ಅದನ್ನು ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಆಮೇಲೆ ಇನ್ನೊಂದು ಏನಂತ ಅಂದರೆ, ಲಾಸ್ಟ್ ರೌಂಡು ದೇರ್ ಬೈ ದ ಕ್ಯಾಂಡಿಡೇಟ್ಸ್ ಅಡ್ವೈಸ್ ಟು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ. ಸೊ ನೀವು ಇಲ್ಲಿ ಅಲ್ಲೇ ಹೇಳಿದೆ ನಿಮಗೆ ರಿಜೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ. ನೀವು ಆನ್ಲೈನ್ ಮತ್ತು ಆಫ್ಲೈನ್ ಪ್ರೊಸೀಜರಿಂದ ಔಟ್ ಆಗಿಬಿಡ್ತೀರಿ, ಯಾರು ಫಸ್ಟ್ ಚಾಯ್ಸ್ ಕೊಟ್ಟವರು. ಆಮೇಲೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಬೇರೆ ಸ್ಕೂಲ್ ಸಿಕ್ಕೋರ್ಗೂ ಒಂದೇ ನಾನು ಸಜೆಷನ್ ಮಾಡೋದು, ರಿಜೆಕ್ಟ್ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ. ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂನ ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಾನು ಲೈವಾಗಿ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೀವು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ಒತ್ತಾದ್ಮೇಲೆ ಇಲ್ಲಿ ಕನ್ಫರ್ಮ್ ಅಂತ ಬರುತ್ತೆ. ಸೊ ಒಂದ್ಸಲ ನೀವು ಕನ್ಫರ್ಮ್ ಅಂತ ಕೊಟ್ಟರೆ, ಒಂದು ನಿಮಿಷ, ಇಲ್ಲಿ ನೀವು ಕನ್ಫರ್ಮ್ ಅಂತ ಕೊಡ್ತೀರಿ. ಸೊ ಇಲ್ಲಿ ಆರ್ ಯು ಫೈನಲಿ ಶ್ಯೂರ್ ದ್ಯಾಟ್ ಯು ವಾಂಟ್ ಟು ಅಕ್ಸೆಪ್ಟ್ ದಿ ಚಾಯ್ಸ್. ಓಕೆ,
ಸೊ ಇಲ್ಲಿ ಒಂದು ನಿಮಿಷ ನಾನು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಕೊಡ್ತಿದ್ದೀನಿ. ಸೊ ನೀವು ಇಲ್ಲಿ ಕನ್ಫರ್ಮ್ ಕೊಡಬೇಕು. ಓಕೆ, ನೋ ಪ್ರಾಬ್ಲಮ್. ಇದು ಸ್ವಲ್ಪ ಏನೋ ಸರ್ವರ್ ಬ್ಯುಸಿದಕ್ಕೆ ಈ ಥರ ಆಗ್ತಿರ್ಬೋದು. ಸೊ ನೀವು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಕೊಟ್ಟಾದಮೇಲೆ ಇಲ್ಲಿ ಕನ್ಫರ್ಮ್ ಅಂತ ಬರುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಬಿಡ್ರಿ. ಕನ್ಫರ್ಮ್ ಕ್ಲಿಕ್ ಆದರೆ ಫೈನಲ್ ಆಗಿ ಇದು ಸಬ್ಮಿಟ್ ಆಗಿಬಿಡುತ್ತೆ. ಓಕೆ, ಸೊ ಇಲ್ಲಿ ಮುಖ್ಯವಾಗಿ ಇನ್ನೊಂದು ತಿಳ್ಕೊಬೇಕಾಗಿರೋದು ಏನಂತ ಅಂದರೆ, ಆಲ್ರೆಡಿ ಹೇಳಿದೆ ನಿಮಗೆ, ರಿಜೆಕ್ಟ್ ಆಪ್ಷನ್ ಯಾವುದೇ ಕಾರಣಕ್ಕೂ ಕೊಡೋಕೆ ಹೋಗಬೇಡಿ. ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅನ್ನೋದು ಒಂದೇ ಕೊಡಿ ಅಂತ ಹೇಳಿದೆ ನಾನು. ಸೊ ಇದ್ರ ಜೊತೆಗೆ ಮುಖ್ಯವಾಗಿ ಇನ್ನೊಂದು ಹೇಳೋದೇನಂತ ಅಂದರೆ, ಈ ರೌಂಡಲ್ಲಿ ಯಾರ್ಯಾರಿಗೆ ಯಾವುದೇ ಸ್ಕೂಲ್ ಅಲೌಟ್ ಆಗಿಲ್ಲಲ್ಲ ಅವ್ರಿಗೆ ನೆಕ್ಸ್ಟ್ ರೌಂಡಲ್ಲಿ ಅಲೌಟ್ ಆಗೋ ಚಾನ್ಸಸ್ ಇರುತ್ತೆ. ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಸೊ ಅದ್ರ ಬಗ್ಗೆ ಕಾಲ್ ಮಾಡಿ ಕೇಳೋ ಅವಶ್ಯಕತೆಯೂ ಇರಲ್ಲ. ಇನ್ ಕೇಸ್ ಏನಾದರೂ ನಿಮಗೆ ಇನ್ನೂ ಡೌಟ್ ಏನಾದರೂ ಇದ್ದರೆ, ಆಲ್ರೆಡಿ ನಾನು ಇವಾಗ ಸ್ಕ್ರೀನ್ ಮೇಲೆ ಒಂದು ನಂಬರ್ ಆಗಲೇ ತೋರಿಸಿದ್ದೀನಿ. ಸೊ ಅದಕ್ಕೆ ನೀವು ಕಾಲ್ ಮಾಡ್ಬೋದು. ಸೊ ಇಲ್ಲಿ 9930099042 ಅಥವಾ ಲಾಸ್ಟ್ ನಂಬರ್ 7887 ಚೇಂಜ್ ಮಾಡಿಕೊಂಡು, ಸೊ ಆಲ್ರೆಡಿ ನೀವು ಫಸ್ಟ್ ನಂಬರ್ಗೆ ಕಾಲ್ ಮಾಡಿ. ಅದ್ರ ಯಾವುದೇ ಒಂದು ನಿಮಗೆ ಅಕ್ಸೆಪ್ಟ್ ಅಥವಾ ಕಂಟಿನ್ಯೂ ಬಗ್ಗೆ ಡೌಟ್ ಇದ್ದರೆ, ರಿಜೆಕ್ಟ್ ಆಪ್ಷನ್ ಬಗ್ಗೆ ಡೌಟ್ ಇದ್ದರೆ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಮತ್ತು ಲಾಸ್ಟ್ ಡೇಟ್ ಆಲ್ರೆಡಿ ಹೇಳಿದ್ದೀನಿ, 7/4/2026 ಅಂದರೆ ನಾಳೆನೇ ಲಾಸ್ಟ್ ಡೇಟು. ಅಡ್ಮಿಷನ್ಸ್ ಯಾವಾಗಿನ ಮಾಡಬೇಕನ್ನೋದು ಹೇಳಿದ್ದೀನಿ. ಸೊ ಅದು 8th ಅಂದರೆ ನಾಡಿದ್ದು 8th 11th ಏಪ್ರಿಲ್ ಒಳಗಡೆ ಅದನ್ನ ಮುಗಿಸ್ಕೋಬೇಕು ನೀವು. ಸೊ ಆ್ಯಕ್ಚುಲಿ ಸ್ಕ್ರೀನ್ ಮೇಲೆ ರಾಂಗ್ ಡೇಟ್ ಬಂದಿದೆ, 8/8/2026 ಅದು ಅಲ್ಲ, ಅದು 8/4/2026 ಆಗಬೇಕು. ಮತ್ತು ನಿಮಗೆ ಕೌನ್ಸಿಲಿಂಗ್ ಶೆಡ್ಯೂಲ್ನ ಒಂದು ಸಲ ತೋರಿಸ್ತೆ ಇವಾಗ ಆಲ್ರೆಡಿ ಇಲ್ಲಿ. ಸೊ ಇನ್ನೊಂದು ಸಲ ಲಾಸ್ಟ್ ಟೈಮ್ ತೋರಿಸ್ಬಿಡ್ತೀನಿ. ಸೊ ಇದೇ ವೆಬ್ಸೈಟಲ್ಲಿ ನೀವು ಹೋದರೆ ಇಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಕೌನ್ಸಿಲಿಂಗ್ ಶೆಡ್ಯೂಲ್ ಅಂತ ಇದೆ. ಸೊ ಇಲ್ಲಿ ಹೋದರೆ ಲಾಸ್ಟಲ್ಲಿ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿದ್ದಾರೆ. ಸೊ ನಾಳೆ 7th ಒಳಗಡೆ ಅಕ್ಸೆಪ್ಟ್ ಆ್ಯಂಡ್ ರಿಜೆಕ್ಟ್ ಆಪ್ಷನ್ ಚೂಸ್ ಮಾಡ್ಕೋಬೇಕು. 8th 11th ಅಡ್ಮಿಷನ್ ಮಾಡಬೇಕಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಮುಖ್ಯವಾಗಿ ಹೇಳೋದು. ಸೊ ಇದ್ರ ಜೊತೆಗೆ ವೆಬ್ಸೈಟಲ್ಲಿ ಮತ್ತೆ ಇನ್ನೊಂದು ಇನ್ಫಾರ್ಮೇಷನ್ ತಿಳ್ಕೊಬೋದು ಅಂತ ಅಂದರೆ, ಕರೆಂಟ್ ಇಯರ್ ಇಸ್ ಕಟ್ ಆಫ್ ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನಿಮಗೆ ಈ ಥರ ಓಪನ್ ಆಗುತ್ತೆ. ನೀವು ಕ್ಲಾಸ್ 6 ಚೂಸ್ ಮಾಡಿಕೊಂಡು ರೌಂಡ್ 1 ಸ್ಕೂಲ್ ಟೈಪ್ ಅಂತ ಕೊಟ್ಟರೆ, ಸ್ಕೂಲ್ ನೇಮ್ ಇಲ್ಲಿ ಯಾವ್ದು ಬೇಕು ನಿಮಗೆ, ಫಾರ್ ಎಕ್ಸಾಂಪಲ್ ಸೈನಿಕ್ ಸ್ಕೂಲ್ ಬಿಜಾಪುರ್ ಅಂತ ಕೊಟ್ಟರೆ, ಕ್ಯಾಟಗರಿ ಹೋಮ್ ಅಂತ ಇಲ್ಲಿ ಕೊಟ್ಟಾದಮೇಲೆ, ಸೊ ಈ ಸ್ಕೂಲಲ್ಲಿ ಯಾವ್ದಾವ್ದು ಕ್ಯಾಟಗರಿಗೆ ಎಷ್ಟೆಷ್ಟು ಮಾರ್ಕ್ಸ್ ತೆಗಿಬೇಕು, ಗರ್ಲ್ಸ್ ಅಥವಾ ಬಾಯ್ಸು, ಮಾರ್ಕ್ಸು ಕೊಟ್ಟಿದ್ದಾರೆ, ರ್ಯಾಂಕು ಕೊಟ್ಟಿದ್ದಾರೆ. ಪ್ರತಿಯೊಂದು ಸ್ಕೂಲ್ದು ತಿಳ್ಕೊಬೋದು ನೀವು ಇದರಲ್ಲಿ. ಸೊ ಒಂದು ಹೇಳಿದೆ ನಿಮಗೆ ಎಲ್ಲಿ ಇಲ್ಲಿ ಇದರಲ್ಲಿ ಯಾವುದು ಕೌನ್ಸ್ಲಿಂಗ್ ಸ್ಕೂಲ್ ಇನ್ಫಾರ್ಮೇಷನಲ್ಲಿ ಕರೆಂಟ್ ಇಯರ್ ಕಟ್ ಆಫ್ ನೋಡ್ಬೋದು. ಸೊ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಇನ್ಫಾರ್ಮೇಷನ್ ಏನಂತ ಅಂದರೆ, ಸೊ ನಾಳೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ ಅಡ್ಮಿಷನ್ ಹೋಗೋಕ್ಕಿಂತ ಮುಂಚೆ ಪಾಲಕರು ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅದರಲ್ಲಿ ಡೀಟೇಲಾಗಿ ಹೇಳ್ತೀನಿ. ಸೊ ಇವಾಗ ಸದ್ಯ ಇದರಲ್ಲಿ ನಾನು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮತ್ತು ರಿಜೆಕ್ಟ್ ಆಪ್ಷನ್ನು ಯಾವ್ದು ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ. ಸೊ ಎಲ್ಲ ಪಾಲಕರು ಇನ್ ಕೇಸ್ ಏನಾದರೂ ನಿಮ್ಮ ಸ್ಕೂಲ್ ಅಲೌಟ್ ಆಗಿದ್ದರೆ, ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಬಿಟ್ಟು ರಿಜೆಕ್ಟ್ ಆಪ್ಷನ್ ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗಬೇಡಿ. ಸೊ ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಎಲ್ಲರೂ ಕೊಡಬೇಕಂತೇಳಿ ಹೇಳ್ತೀನಿ ನಾನು. ಸೊ ಇದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್, ಓಕೆ. ಸೊ ಇನ್ನೊಂದು ಏನಂತ ಅಂದರೆ, ಆಲ್ರೆಡಿ ಯಾವ ಪಾಲಕರದು ಮಕ್ಕಳು 150 200 ಮಾರ್ಕ್ಸ್ವರೆಗೂ ಯಾರದಿದೆ ಆಲ್ರೆಡಿ, ಸೊ ಅವರು ಒಂದು ಎಲಿಜಿಬಲ್ ಸೆಲೆಕ್ಷನ್ ಆಗೋಕ್ಕೆ ಒಂದು ಕೆಪೇಬಲ್ ಇದ್ದಾರೆ. ಬಟ್ ಈ ವರ್ಷ ಕಾರಣಾಂತರಗಳಿಂದ, ಫಾರ್ ಎಕ್ಸಾಂಪಲ್ ಅವರು ಲಾಸ್ಟ್ ಮೂಮೆಂಟಲ್ಲಿ ಕೋಚಿಂಗಲ್ಲಿ ಮಾಕ್ ಟೆಸ್ಟ್ ಬರೋದು, ಅನಾಲಿಸಿಸ್ ಮಾಡಿಸ್ದೇ ಇರೋದಾಗಿರ್ಬೋದು, ಎಕ್ಸಾಮ್ ಟೈಮಲ್ಲಿ OMR ಏನಾದರೂ ಮಿಸ್ಟೇಕ್ ಆಗಿರ್ಬೋದು, ಅದ್ರ ಜೊತೆಗೆ ಟೆಸ್ಟ್ ಅನಲೈಸಿಸ್ ಮಾಡದೆ ಲಾಸ್ಟ್ ಮೂಮೆಂಟಲ್ಲಿ ಪ್ಯಾನಿಕ್ ಆಗಿ ಎಕ್ಸಾಮಲ್ಲಿ ಕರೆಕ್ಟಾಗಿ ಬರದೇ ಇದ್ದವ್ರಾಗಿರ್ಬೋದು. ಸೊ ಇವ್ರಿಗೆಲ್ಲ ಮತ್ತು ಯಾರ್ದು ಡೇಟ್ ಆಫ್ ಬರ್ತು 1st ಏಪ್ರಿಲ್ 2015 ಹಿಡಿದು 2017 ಮಾರ್ಚ್ವರೆಗೂ ಇದೆ. ಅಂದರೆ 1st ಏಪ್ರಿಲ್ 2015 ಮಾರ್ಚ್ 2027ವರೆಗೂ ಯಾರ್ದಿದೆ ಅವ್ರಿಗೆ ಇನ್ನೊಂದು ಅಟೆಂಪ್ಟ್ ಸಿಗುತ್ತೆ. ಸೊ ಆ ಮಕ್ಕಳು ಒಂದು ಸಲ ನೀವು ನಮ್ಮ ಕೋಚಿಂಗ್ ಆಗ್ಬೋದು, ಯಾವುದೇ ಕೋಚಿಂಗ್ ಹೋಗಿ ಅಡ್ಮಿಷನ್ ಮಾಡ್ಕೊಂಡು ಇನ್ನೊಂದು ವರ್ಷ ಅಟೆಂಪ್ಟ್ ತೊಗೋಬೋದು. ಸೊ ಇವಾಗ ನಮ್ಮ ಅಕಾಡೆಮಿಲಿ ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ರೆಸಿಡೆನ್ಷಿಯಲ್ ಇದು ಸೈನಿಕ್ RMS ನವೋದಯ ಕೋಚಿಂಗ್ ಅಕಾಡೆಮಿ. ಸೊ ಇನ್ ಕೇಸ್ ಏನಾದರೂ ಈ ಏಜ್ ಕ್ರೈಟೀರಿಯಾ ಒಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ನೀವು ಬಂದು ಅಡ್ಮಿಷನ್ ಮಾಡ್ಬೋದು. ಸೊ ನಮ್ಮ ಮ್ಯಾನೇಜ್ಮೆಂಟ್ ಬಗ್ಗೆ ಕಂಪ್ಲೀಟಾಗಿ ನೀವು ಇನ್ಫಾರ್ಮೇಷನ್ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಕೊಟ್ಟಿದ್ದೆ ನಾನು. ಸೊ ನಮ್ಮ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ಲಿ ಆರ್ಮ್ ಫೋರ್ಸಸ್ ರಿಲೇಟೆಡ್ ಇದ್ದಾರೆ. ಅವ್ರ ಬಗ್ಗೆ ಬ್ರೀಫಾಗಿ ಹೇಳೋದಂತ ಅಂದರೆ, ಒಬ್ಬರು ನೇವಿ ಕಮಾಂಡರ್ ಇದ್ದಾರೆ, ಹಾಗೆ ಅಡ್ವೊಕೇಟ್,
ಪೈಲಟ್ಸ್ ಮತ್ತು ಸೈಂಟಿಸ್ಟ್. ಸೊ ಇವರೆಲ್ಲ ಏನಂತ ಅಂದರೆ ಮಕ್ಕಳಿಗೆ ಇಂಟರ್ವ್ಯೂ ಪ್ರಿಪ್ರೇಷನ್ ಆಗ್ಬೋದು, ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗ್ಬೋದು, ಸ್ಟೇಜ್ ಫಿಯರ್ ಆಗ್ಬೋದು, ಇದು ರಿಲೇಟೆಡ್ ಫಿಸಿಕಲ್ ಮತ್ತು ಮೆಡಿಕಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಗೈಡೆನ್ಸ್ ಕೊಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಟೀಚರ್ಸು ಸಹ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ. SSC UPSC ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪ್ರಿಪರೇಷನ್ ಮಾಡಿ ಅವ್ರಿಗೆ ಒಳ್ಳೆ ನಾಲೆಜ್ ಇದೆ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ಥರ ಟ್ರೈನ್ ಮಾಡಬೇಕಂತ. ಸೊ ಅಲ್ಲಿ ನನ್ನ ಬಗ್ಗೆ ಹೇಳೋದಾದರೆ, ಸೊ ನಾನು ಮ್ಯಾಥ್ಸ್ ಮತ್ತು ರೀಸನಿಂಗ್ ಫ್ಯಾಕಲ್ಟಿ ಇದ್ದೀನಿ. ಅದ್ರ ಜೊತೆಗೆ ಫಿಸಿಕಲ್ ಇನ್ಸ್ಟ್ರಕ್ಟರು ಇದ್ದೀನಿ, ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್ ಇದ್ದೀನಿ. ಸೊ ಮಕ್ಕಳನ್ನ ಗ್ರೌಂಡಲ್ಲಿ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಯಾವ್ದು ಮಾಡಿಸ್ಬೇಕು, ಅವ್ರಿಗೆ ಗ್ರೌಂಡ್ಗೆ ಹೋಗೋಕ್ಕಿಂತ ಮುಂಚೆ ಯಾವ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು, ಗ್ರೌಂಡ್ ಆಟ ಆಡಿದ ಯಾವ ಎಕ್ಸಸೈಸಸ್ ಮಾಡಿಸ್ಬೇಕು ಅನ್ನೋದೊಂದು ನಾಲೆಜ್ ಇದೆ. ಅದ್ರ ಜೊತೆಗೆ ಮ್ಯಾಥ್ಸ್ ಆ್ಯಂಡ್ ರೀಸನಿಂಗ್ ಸಹ ನಾನು ಮಕ್ಕಳಿಗೆ ಪಾಠ ಮಾಡ್ತೀನಿ. ಸೊ ಇದೇ ಥರ ಎಲ್ಲ ಟೀಚಿಂಗ್ ಫ್ಯಾಕಲ್ಟೀಸ್ಗೂ ಅವ್ರಿಗೆ ಸ್ಟಡಿ ಮಾಡಿಸೋದ್ರ ಜೊತೆಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೂ ಒಳ್ಳೆ ನಾಲೆಜ್ ಇದೆ. ಸೊ ನಿಮ್ಮ ಮಕ್ಕಳನ್ನ ಇಲ್ಲಿ ಅಡ್ಮಿಷನ್ ಮಾಡಿ ಸೊ ಮಾಡೋದ್ರಿಂದ ಏನಾಗುತ್ತಂತ ಅಂದರೆ ಕಂಪ್ಲೀಟ್ ಅವ್ರಿಗೆ ಓವರಾಲ್ ಡೆವಲಪ್ಮೆಂಟಲ್ಲಿ ಒಂದೊಳ್ಳೆ ಡೆವಲಪ್ಮೆಂಟ್ ಆಗುತ್ತಂತ ಹೇಳ್ಬೋದು. ಸೊ ಅಡ್ಮಿಷನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅಡ್ಮಿಷನ್ ರಿಲೇಟೆಡ್ ಕ್ವೈರೀಸ್ನ ನೀವು 99000004 ಸ್ಕ್ರೀನ್ ಮೇಲೆ ನಂಬರ್ ಇದೆ, ಇದಕ್ಕೆ ಕಾಲ್ ಮಾಡಿ. ಇನ್ ಕೇಸ್ ಇಲ್ಲ ಅಂತಂದರೆ 78 or 87ಗೂ ಕಾಲ್ ಮಾಡ್ಬೋದು. ಸೊ 9900009904 ಕಾಲ್ ಮಾಡಿದ್ರೆ ನಾನೇ ಪಿಕ್ ಮಾಡಿ ಕಂಪ್ಲೀಟ್ ನಿಮಗೆ ಇದ್ರ ಬಗ್ಗೆ ಅಡ್ಮಿಷನ್ ಕೌನ್ಸ್ಲಿಂಗ್ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ ಕೇಸ್ ಅಡ್ಮಿಷನ್ ಆಗೋರು ಇದ್ದರೂ ಅದ್ರ ಬಗ್ಗೆನೂ ಗೈಡ್ಲೈನ್ಸ್ ಕೊಡ್ತೀನಿ. ಸೊ ಆಲ್ಮೋಸ್ಟ್ ಇವಾಗ ನಾನು ಚಾಯ್ಸ್ ಫಿಲ್ಲಿಂಗ್ ಆದಮೇಲೆ ಏನು ಅಪ್ಡೇಟ್ ಬಿಟ್ಟಿದ್ರು ಅಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ, ಅದ್ರ ಜೊತೆಗೆ ರಿಜೆಕ್ಟ್ ಆಪ್ಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇದಾಗೂ ಯಾರ ಪೇರೆಂಟ್ಸ್ಗೂ ಇನ್ನೂ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಡೀಟೇಲ್ಸ್ ಆಗಿ ಅರ್ಥ ಆಗಿಲ್ಲ ಅಂತ ಅಂದರೆ ಸೊ ನೀವು ಕಾಲ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬೋದು. ಯಾವುದೇ ವರಿ ಅವಶ್ಯಕತೆ ಇಲ್ಲ. ಯಾರೇ ಕಾಲ್ ಮಾಡೋದನ್ನ ಪಿಕ್ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಯಾವುದ್ರ ಬಗ್ಗೆನೇ ಇನ್ಫಾರ್ಮೇಷನ್ ಆಗಿರ್ಬೋದು, ನವೋದಯ ಸ್ಕೂಲ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು, RMS ಅಥವಾ ನವೋದಯ ಸೈನಿಕ್ ಸ್ಕೂಲ್ಸ್ ಬಗ್ಗೆ, ಯಾವುದೇ ಸ್ಕೂಲ್ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಸೈನಿಕ್ ಅಥವಾ RMS ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬಂದರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸಲ ಭೇಟಿ ಆಗೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಜೈ ಹಿಂದ್.